Welcome to Sankalp Learning Solution. Good afternoon, my dear students. ನಾವು ಹಿಂದಿನ ಕ್ಲಾಸಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಈ ಟಾಪಿಕ್ಗೆ ರಿಲೇಟೆಡ್ ಆಗಿ ಎಕ್ಸಾಮ್ಸ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಮಕ್ಕಳೇ. ಸೊ ಇನ್ನೊಂದು ಕ್ವಶನ್ಸ್ ಬಾಕಿ ಇತ್ತು. ಸೊ ಅದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಹಾಗೆ ಟ್ರಯಾಂಗಲ್ಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಕೊನೆಯ ಪ್ರಶ್ನೆ, look at the question number 12. Solve the given pair of linear equations by graphical method. Okay, so ಇಲ್ಲಿ ಗ್ರಾಫಿಕಲ್ ಮೆಥಡ್ ಅಲ್ಲಿ ನಾವು ಈ ಒಂದು ಲೀನಿಯರ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು ಮಕ್ಕಳೇ. ಸೊ ಹಿಯರ್ ವಿ ಫೈಂಡ್ ಪಾಯಿಂಟ್ ಫಾರ್ ದಿ ಫಸ್ಟ್ ಇಕ್ವೇಶನ್. ಓಕೆ, ಸೊ ನಾವು ಇಲ್ಲಿ ಮೊದಲನೇ ಇಕ್ವೇಶನ್ಸ್ ಗೆ ಪಾಯಿಂಟ್ಸ್ ಅನ್ನ ನೋಡ್ಬೇಕು. ಯಾಕೆ? ಸೊ ಒಂದು ಗ್ರಾಫ್ ಅನ್ನ ಫಾರ್ಮ್ ಮಾಡಬೇಕು. ಸೊ ಒಂದು ಗ್ರಾಫ್, ಒಂದು ಲೈನ್ ಫಾರ್ಮ್ ಆಗ್ಬೇಕು ಅಂದ್ರೆ ನಮ್ಗೆ ಮಿನಿಮಮ್ 2 ಪಾಯಿಂಟ್ಸ್ ಬೇಕಾಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ಈ ಈಕ್ವೇಶನ್ ಗೆ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ y ಏನಾಗುತ್ತೆ ಹೇಳಿ? ಸೊ ಹಿಯರ್ 0 ಪ್ಲಸ್ 2y is equal to 6. So here y is equal to ಏನಾಗುತ್ತೆ 6 by 2. So this is equal to 3. Okay. So ಅದೇ ರೀತಿಯಾಗಿ x is equal to 6. So x is equal to 6. So here 6 plus 2y is equal to 6. So 2y is equal to ಏನಾಗುತ್ತೆ 6 minus 6. So y is equal to 0 by 2. So this is equal to 0. ಹಾಗಾದ್ರೆ ಇಲ್ಲಿ ನಮ್ಗೆ 2 ಪಾಯಿಂಟ್ ಸಿಕ್ಕಿದೆ. when x is equal to 0 ಆದಾಗ y equal to 3 ಆಗುತ್ತೆ. x is equal to 6 ಆದಾಗ y is equal to ಏನಾಗಿದೆ 0 ಆಗಿದೆ. ಓಕೆ, ಸೊ ಕೋಆರ್ಡಿನೇಟ್ಸ್ 0, 3 and 6, 0 ಸಿಕ್ಕಿದೆ. ಅದೇ ರೀತಿಯಾಗಿ ಸೆಕೆಂಡ್ ಇಕ್ವೇಶನ್ ಏನಿದೆ, x plus y is equal to 5. So here to plot the line x plus y is equal to 5, so we find 2 points. So when x is equal to 0, so equation becomes 0 plus y is equal to 5. So y is equal to ಏನು ಹೇಳಿ 5. So x 0 ಆದಾಗ ಏನಾಯ್ತು, y is equal to 5 ಆಗ್ತಾ ಇದೆ. when x is equal to 5, so 5 plus y is equal to 5. So y is equal to ಏನಾಗುತ್ತೆ 5 minus 5. So y is equal to ಏನಾಯ್ತು 0 ಆಯ್ತು. ಸೊ ಹಾಗಾದ್ರೆ ಇಲ್ಲಿ when x is equal to 0, y is 5 and x is equal to 5, so y is equal to ಏನಾಗುತ್ತೆ ಹೇಳಿ 0 ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋಆರ್ಡಿನೇಟ್ಸ್ ಹೇಗೆ ಬಂದಿದೆ 0, 5, 5, 0. ಸೊ ಇಲ್ಲಿ ನೀವು x ಗೆ 1, 2, 3 ಸೊ ಯಾವುದೇ ವ್ಯಾಲ್ಯೂಸ್ ಅನ್ನು ಹಾಕಿ ಕೂಡ y ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಮಿನಿಮಮ್ 2 ಹಾಕಿ, ಯಾಕಂದ್ರೆ ಒಂದು ಲೈನ್ ಫಾರ್ಮ್ ಆಗ್ಬೇಕು ಅಂದ್ರೆ ಮಿನಿಮಮ್ 2 ಪಾಯಿಂಟ್ಸ್ ಅವಶ್ಯಕವಾಗಿರುತ್ತೆ. ಸೊ ಈಗ ನಾವಿಲ್ಲಿ when these 2 lines are graphed, ಸೊ ಏನಾಗುತ್ತೆ ದೇ ಇಂಟರ್ಸೆಕ್ಟ್ಸ್, ಏನಾಗುತ್ತೆ ಹೇಳಿ ಛೇದಿಸತ್ತೆ ಎಟ್ ಸಿಂಗಲ್ ಪಾಯಿಂಟ್ ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ, ದ ಫಸ್ಟ್ ಪಾಯಿಂಟ್ ಮೀನ್ಸ್ ದ ಫಸ್ಟ್ ಲೈನ್ ಪಾಸಸ್ ಥ್ರೂ 0, 3 and 6, 0. ಸೊ ಸೆಕೆಂಡ್ ಲೈನ್ ಪಾಸಸ್ ಥ್ರೂ 0, 5 and 5, 0. ಸೊ ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ, ಯುನೀಕ್ ಸೊಲ್ಯೂಷನ್ ಬರ್ತಾ ಇದೆ. ಸೊ ಕೇವಲ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲೇನಾಯ್ತು, ವಿಚ್ ಈಸ್ ದಿ ಸೊಲ್ಯೂಷನ್ ಟು ದಿ ಸಿಸ್ಟಮ್ ಆಫ್ ಈಕ್ವೇಶನ್? ಯಾವ್ದಾಯ್ತು 4, 1 ಆಯ್ತು ಮಕ್ಕಳೇ. ಹಾಗಾದ್ರೆ ದ ಸೊಲ್ಯೂಷನ್ ಟು ದಿ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ದಿ ಗ್ರಾಫಿಕಲ್ ಮೆಥಡ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 4 and y ಈಸ್ ಈಕ್ವಲ್ ಟು 1 ಆಗತ್ತೆ. ಸೊ ಇಲ್ಲಿ ಕೋಎಫಿಷಿಯಂಟ್ಸಿನ ರೇಷಿಯೋ ಹೇಗಿರುತ್ತೆ ಮಕ್ಕಳೇ, a1 by a2 is not equal to ಏನಾಗಿರುತ್ತೆ b1 by b2 ಆಗಿರುತ್ತೆ.
ಯಾಕಂದ್ರೆ ಇದು ಯುನೀಕ್ ಸೊಲ್ಯೂಷನ್ ಇದೆ. ಸೊ ಈ ಎರಡು ಲೈನಿಗೂ ಕೇವಲ ಒಂದೇ ಒಂದು ಕಾಮನ್ ಪಾಯಿಂಟ್ ಇದೆ ಅಲ್ವಾ. ಸೊ ಹಾಗಾಗಿ ದಿಸ್ ಇಸ್ ಯುನೀಕ್ ಸೊಲ್ಯೂಷನ್. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಮಕ್ಕಳೇ. ಸೊ ನಾವು ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು ಎಕ್ಸಾಮ್ಸ್ ಅಲ್ಲಿ ಅನ್ನೋದನ್ನ ನೋಡಿದ್ವಿ. ಸೊ ನೀವು ಇದೇ ತರ ಕ್ವಶನ್ಸ್ ಅನ್ನ ಸಂಖ್ಯೆಗಳನ್ನ ಬದಲು ಮಾಡಿಕೊಂಡು ಈಕ್ವೇಶನ್ಸ್ ಅನ್ನ ಚೇಂಜ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ನೋಡಿದ್ದೇವೆ. ಸೊ ಈಗ ನಾವೇನ್ ಮಾಡೋಣ, ಈ ಒಂದು ಗಣಿತ ಪಠ್ಯ ಪುಸ್ತಕದಲ್ಲಿ 6ನೇ ಅಧ್ಯಾಯ ಯಾವುದು, ಟ್ರಯಾಂಗಲ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡೋಣ ಮಕ್ಕಳೇ. ಹಾಗಾದ್ರೆ ನೀವು ಈಗಾಗಲೇ ಇಡೀ ಎಂಟೈರ್ ಇಯರ್ ಅಲ್ಲಿ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ಯಾ. ಸೊ ಯಾವ್ಯಾವ್ದನ್ನ ತಿಳ್ಕೊಂಡಿದ್ದೀರಾ ಆ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ? ಸಿಮಿಲರ್ ಫಿಗರ್ಸ್, ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಲ್ವಾ. ಸೊ ಅದೇ ರೀತಿ ಥೇಲ್ಸ್ ನ ಥಿಯರಮ್ ಅನ್ನ ಓದಿದ್ದೀರಾ. ಇದನ್ನ ನಾವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತೇವೆ. ಹಾಗೆ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಅನ್ನ ಕೂಡ ಕಲ್ತಿದ್ದೀರಾ. ಹಾಗೆ ಆಂಗಲ್ 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 ಕ್ರೈಟೇರಿಯನ್, SAS ಸೈಡ್ ಆಂಗಲ್ ಸೈಡ್, ಸೈಡ್ 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 ಕ್ರೈಟೇರಿಯನ್ ಫಾರ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್. ಸೊ ಈ 3 ಪಾಯಿಂಟ್ಸ್ ಅನ್ನ ನಾವು ಇಟ್ಕೊಂಡು 2 ಟ್ರಯಾಂಗಲ್ಸ್ ಗಳು ಸಿಮಿಲರ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಥಿಯರಮ್ಸ್. ಸೊ ಇಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಗೆ ರಿಲೇಟೆಡ್ ಆಗಿ ಕೆಲವೊಂದು ಥಿಯರಮ್ಸ್ ಗಳು ಬರುತ್ತೆ. ಸೊ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಇಲ್ಲಿ ನಮ್ಗೆ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಈ ಟ್ರಯಾಂಗಲ್ ಗೆ ರಿಲೇಟೆಡ್ ಆಗಿ ಟೋಟಲ್ ಎಷ್ಟು ಕ್ವಶನ್ಸ್ ಬರುತ್ತೆ ಮಕ್ಕಳೇ? 4 ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ಸ್ ಇನ 2 ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ 1 ಮಾರ್ಕ್ಸ್ ಕ್ವಶನ್. ಹಾಗೆ 3 ಮಾರ್ಕ್ಸ್ ಇನ 1 ಕ್ವಶನ್ಸ್ ಇರುತ್ತೆ. ಹಾಗೆ 4 ಮಾರ್ಕ್ಸ್ ಇನ 1 ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿದೆ ಹೇಳಿ ಈ ಟಾಪಿಕ್ ಇಂದ? 9. ಓಕೆ, ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿಯ ಕ್ವಶನ್ಸ್ ಗಳು ಬರುತ್ತೆ ನೋಡಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಈ ಟಾಪಿಕ್ ಇಂದ ಕವರ್ ಆಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 1. ಸೊ ಇನ್ ದ ಫಿಗರ್, ಇಫ್ DE parallel AC, then the correct relation among the following is. So ಇಲ್ಲಿ look at the option A, AD by AB is equal to AE by EC. B, AD by DB is equal to EB by EE. C, AD by DB is equal to AE by EC. D, DB by AD is equal to AE by EC. So ಇಲ್ಲಿ ಏನು ಹೇಳ್ತಾ ಇದ್ದಾರೆ? DE parallel AC. ಸೊ ಇಲ್ಲಿ ಪ್ಯಾರಲಲ್ ಆಗಿದೆ ಅಂದ್ರೆ ನೀವೇನ್ ನೆನ್ಪ್ ಮಾಡ್ಕೊಳ್ಬೇಕು? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಲ್ವಾ. ಸೊ ಹಾಗಾದ್ರೆ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಇದನ್ನ ನಾವು ಏನಂತ ಕರಿತೇವೆ? ಥೇಲ್ಸ್ ಥಿಯರಮ್ ಅಂತ ಕೂಡ ಕರಿತೇವೆ ಮಕ್ಕಳೇ. ಹಾಗಾದ್ರೆ ಏನ್ ಹೇಳತ್ತೆ ಥೇಲ್ಸ್ ಥಿಯರಮ್? ದ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಇಂಟರ್ಸೆಕ್ಟಿಂಗ್ ದಿ ಅದರ್ 2 sides. ಏನ್ ಹೇಳಿ? ಅದರ್ 2 sides. ಓಕೆ, ಸೊ ಅದರ್ 2 sides in the equal ratio, in the same ratio ಅಂತ ಹೇಳುತ್ತೆ ಅಲ್ವಾ. ಹಾಗಾದ್ರೆ ಈ ಟ್ರಯಾಂಗಲ್ ಅಲ್ಲಿ DE ಪ್ಯಾರಲಲ್ ಟು AC ಆದ್ರೆ ಹೇಗಿರುತ್ತೆ ಅದರ ರೇಷಿಯೋಸ್? AD by DB is equal to ಏನಾಗತ್ತೆ ಹೇಳಿ? AE by EC ಆಗಿರುತ್ತೆ ಅಲ್ವಾ. ಸೊ ಯಾವಾಗ? DE ಪ್ಯಾರಲಲ್ ಟು AC ಆದಾಗ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಸರಿಯಾಗಿರುವ ರಿಲೇಷನ್ ಯಾವ್ದಾಯ್ತು ಮಕ್ಕಳೇ? C ಆಯ್ತು. AD by DB is equal to AE by EC ಆಗತ್ತೆ. ಓಕೆ, okay, look at the question number 2. Which of the following triangles have equal side length? So A, isosceles triangle. B, scalene triangles. C, equilateral triangles. D, right angle triangle. So here the correct option is C, is equilateral triangle. So ಯಾಕೆ ಇಲ್ಲಿ equilateral triangle? So
ಲೆಂತ್ ಸೈಡ್ಸಿನ ಲೆಂತ್ ಸೇಮ್ ಇರುತ್ತೆ. ಸೊ ಇಲ್ಲಿ ಯಾವಾಗ್ಲೂ ಏನ್ ಹೇಳಿ, ಇನ್ ಅ ಟ್ರಯಾಂಗಲ್, ಇನ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸೊ ಆಲ್ ದ ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆಂತ್ ಇರುತ್ತೆ. ಹಾಗೆ ಆಂಗಲ್ಸ್ ಕೂಡ ಏನಿರುತ್ತೆ ಹೇಳಿ, ಈಕ್ವಲ್ ಇರುತ್ತೆ. ಸೊ ಎಲ್ಲ ಏನಿರುತ್ತೆ 60 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವುದೇ ಕ್ವಶನ್ ಏನ್ ಹೇಳಿ, ಯಾವ ಟ್ರಯಾಂಗಲ್ ಈಕ್ವಲ್ ಸೈಡ್ಸ್ ಇರುತ್ತೆ, ಎಲ್ಲ ಸೈಡ್ಸ್ ಈಕ್ವಲ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್, 3 ಸೈಡ್ಸ್ 3 ಸೆಂಟಿಮೀಟರ್ ಇರುತ್ತೆ. ಸೊ ಯಾವುದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಮಾತ್ರ 3 ಸೈಡ್ಸ್ ಈಕ್ವಲ್ ಇರುತ್ತೆ, ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ಬಟ್ ಇನ್ ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲಿ ಹೇಗಿರುತ್ತೆ, ಸೊ ದೇ ಹ್ಯಾವ್ ಎಕ್ಸಾಕ್ಟ್ಲಿ 2 ಸೈಡ್ಸ್ ಆಫ್ ಈಕ್ವಲ್ ಲೆಂತ್. ಸೊ ಎರಡು ಸೈಡ್ಸ್ ಏನಿರುತ್ತೆ ಈಕ್ವಲ್ ಲೆಂತ್ ಇರುತ್ತೆ. ಅದೇ ಸ್ಕೇಲಿನ್ ಟ್ರಯಾಂಗಲ್ಸ್ ಅಲ್ಲಿ ಏನಿರುತ್ತೆ, ಸೊ ಆಲ್ ಸೈಡ್ಸ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಸೊ ಇದು ಕೂಡ ಆಗಿರಕ್ ಚಾನ್ಸ್ ಇಲ್ಲ. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಕೂಡ ಆಗಿರಕ್ ಚಾನ್ಸ್ ಇಲ್ಲ. ಸೊ ರೈಟ್ ಆಂಗಲ್ ಟ್ರಯಾಂಗಲ್, ಸೊ ಇದು ಒನ್ ಆಂಗಲ್ ಎಷ್ಟಿರುತ್ತೆ ಹೇಳಿ, 90 ಡಿಗ್ರಿ ಇರುತ್ತೆ. ಅಂಡ್ ದರ್ ಸೈಡ್ಸ್ ಕ್ಯಾನ್ ಬಿ ವೇರಿ, ಸೊ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈಕ್ವಲ್ ಸೈಡ್ಸ್ ಇರೋದು ಯಾವ್ದಾಯ್ತು ಮಕ್ಕಳೇ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಸಿ ಇಸ್ ದಿ ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. Look at the question number 3. Triangle ABC and triangle DEF are similar, and if AD by DE is equal to BC by FD, then the correct relation among the following is. So ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಸೊ ಅದೇನಿದೆ, ಸಿಮಿಲರ್ ಇದೆ. ಸೊ ಸಿಮಿಲರ್ ಇದೆ ಅಂದ್ರೆ ನಿಮ್ಗೆ ಎರಡು ಪ್ರಾಪರ್ಟಿ ನೆನಪಾಗ್ಬೇಕು. ಏನು, ಈ ಎರಡು ಟ್ರಯಾಂಗಲ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರುತ್ತೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅನ್ನೋದು ಗೊತ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅವ್ರು, ಏನು ಎ ಬಿ ಬೈ ಡಿ ಯಾವ್ದಕ್ಕೆ ಈಕ್ವಲ್ ಆಗ್ತಾ ಇದೆ, ಬಿ ಸಿ ಬೈ ಎಫ್ ಡಿ ನ ಸೈಡಿಗೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತೆ. ಹಾಗಾದ್ರೆ ಇಲ್ಲಿ ಎ ಬಿ ಯಾವ್ದು ಹೇಳಿ, ಎ ಬಿ ಏನಾಗಿದೆ, ಡಿಇ ಸೈಡಿಗೆ ಈಕ್ವಲ್ ಇದೆ. ಓಕೆ, ಸೊ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದೆ. ಹಾಗೆ ಬಿ ಸಿ ಏನಾಗಿದೆ, ಎಫ್ ಡಿ ಸೈಡಿಗೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಈ ಎರಡು ಸೈಡ್ ಇಂದ ಉಂಟಾಗಿರುವಂತಹ ಆಂಗಲ್ ಯಾವುದು ಹೇಳಿ, ಬಿ ಅಲ್ವಾ. ಹಾಗಾದ್ರೆ ಬಿ ಕೂಡ ಏನಾಗತ್ತೆ, ಡಿಇ ಮತ್ತು ಡಿಎಫ್ ಸೈಡ್ ಇಂದ ಉಂಟಾಗಿರುವಂತಹ ಆಂಗಲ್ ಡಿಗೆ ಈಕ್ವಲ್ ಆಗಿ ಇರತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು, ಆಂಗಲ್ ಬಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಆಂಗಲ್ ಡಿ ಆಯ್ತು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಿ ಏನಾಯ್ತು, ಕರೆಕ್ಟ್ ಆಪ್ಷನ್ ಆಗತ್ತೆ. ಅದೇ ನಿಮ್ಗೆ ಇನ್ನೊಂದು ಟೈಮ್ ಅಲ್ಲಿ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ಕೇಳಿದ್ರೆ, ಸೊ ಇಲ್ಲಿ ಈ ಎರಡು ಸೈಡಿನಿಂದ ಉಂಟಾಗಿರುವಂತಹ ಆಂಗಲ್ ಅನ್ನು ನಾವು ನೋಡ್ಬೇಕು. ಹಾಗೆ ಇಲ್ಲೂ ಕೂಡ ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಈ ಎರಡು ಸೈಡ್ ಇಂದ ಉಂಟಾಗಿರುವಂತಹ ಆಂಗಲ್ ಅನ್ನ ನೋಡ್ಬೇಕು. ಸೊ ಆ ಎರಡು ಆಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರತ್ತೆ ಮಕ್ಕಳೇ. ಓಕೆ, ಸೊ ಈ ರೀತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. Look at the question number 4. Which of the following pair of triangle are always similar? So A, two isosceles triangles. B, scalene triangle, two scalene triangles. C, two equilateral triangles. D, two right angle triangle. So ಈಗಾಗಲೇ ನಾವು ಒಂದು ಕ್ವಶನ್ ಅಲ್ಲಿ ನೋಡ್ಬಿಟ್ಟಿದೀವಿ, ಸೈಡ್ಸ್ ಎಲ್ಲ ಈಕ್ವಲ್ ಇರೋದು ಏನ್ ಹೇಳಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಟೂ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನ ತಗೊಂಡ್ರೆ ಸೊ ಹೇಗಿರುತ್ತೆ, ಆ ಎರಡು ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಈಕ್ವಲ್ ಇರುತ್ತೆ, ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ಓಕೆ, ಸೊ ಇಲ್ಲಿ ಆಂಗಲ್ಸ್ ಈಕ್ವಲ್ ಇದ್ದು ಸೈಡ್ಸ್ ವೇರಿ ಇರ್ಬೋದು. ಸೊ ಇಲ್ಲಿ ಸಿಮಿಲರ್ ಅಂದ್ರೆ ಏನು, ಸೊ ಸಿಮಿಲರ್ ಮೀನಿಂಗ್ ಏನಂದ್ರೆ ಆಕಾರದಲ್ಲಿ ಒಂದೇ ಇರುತ್ತೆ ಅದು. ಓಕೆ, ಸೊ ಇದರ ಸೈಜ್ ಅಲ್ಲಿ ಶೇಪ್ ಒಂದೇ ಇರುತ್ತೆ, ಸೈಜ್ ಡಿಫ್ರೆಂಟ್ ಇರ್ಬೋದು, ಇರ್ದೇನೋ ಇರ್ಬೋದು. ಸೊ ಇಲ್ಲಿ ಸೈಜು ಮತ್ತು ಶೇಪು ಎರಡೂ ಒಂದೇ ಇದ್ರೆ ಅದನ್ನ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್, ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಅಂತ ಹೇಳ್ಬಿಡ್ತೇವೆ. ಬಟ್ ಇಲ್ಲಿ ಸಿಮಿಲಾರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಇಲ್ಲಿ ಶೇಪ್ಸ್ ಒಂದೇ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಟೂ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಏನಿರುತ್ತೆ ಹೇಳಿ, ಸೈಡ್ಸ್ ಎಲ್ಲಾ ಸೈಡ್ಸ್ ಈಕ್ವಲ್ ಇರುತ್ತೆ, ಸೊ ಆಂಗಲ್ಸ್ ಕೂಡ ಏನಿರುತ್ತೆ ಹೇಳಿ ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಟೂ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್ ಟ್ರಯಾಂಗಲ್. ಸೊ ಇಲ್ಲಿ ಐಸೋಸೆಲೆಸ್,
ಸ್ಕೇಲನ್ ಮತ್ತು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ದೀಸ್ ಟೈಪ್ ಆಫ್ ಟ್ರಯಾಂಗಲ್ಸ್ ಆರ್ ನಾಟ್ ಆಲ್ವೇಸ್ ಸಿಮಿಲರ್ ಬಿಕಾಸ್ ದರ್ ಆಂಗಲ್ಸ್ ಅಂಡ್ ಸೈಡ್ಸ್ ಏನಾಗಿರುತ್ತೆ, ಸೊ ಅದರ ಲೆಂತ್ ಏನಾಗಿರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 2 ರೈಟ್ ಆಂಗಲ್ ಟ್ರಯಾಂಗಲ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಆಂಗಲ್ಸ್ ಇರತ್ತಲ್ವಾ. ಸೊ ಹಾಗಾಗಿ ಎಲ್ಲ ಟೈಮ್ ಅದು ಸಿಮಿಲರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಏನಾಗಿರುತ್ತೆ, 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಸೊ ಯಾವಾಗಲೂ ಅದರ ಶೇಪ್ ಒಂದೇ ರೀತಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Look at the question number 5. In triangle ABC, DE parallel to BC, AD is equal to 5 centimeter, BD is equal to 7 centimeter, and AC is equal to 18 centimeter. Find AE. ಸೊ ಇದನ್ನ ಮ್ಯಾಕ್ಸಿಮಮ್ ಟೈಮ್ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳೇ ಇರ್ತಾರೆ ಮಕ್ಳೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಾದ್ರೂ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಅಲ್ಲಾದ್ರೂ ಕೇಳ್ತಾ ಇರ್ತಾರೆ ಮಕ್ಳೆ. ಸೊ ಇಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ ಅವರು, ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಡಿ ಎ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ತಿದ್ದಾರೆ. ಸೊ ನಾವೇನ್ ನೆನ್ಪ್ ಮಾಡ್ಕೊಳ್ಬೇಕು, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ನೆನ್ಪ್ ಮಾಡ್ಕೋಬೇಕು, ಥೇಲ್ಸ್ ಥಿಯರಮ್. ಸೊ ಏನ್ ಹೇಳತ್ತೆ, ಸೊ ವಿಚ್ ಸ್ಟೇಟ್ ದಟ್ ದ ಲೈನ್ ಡಿವೈಡ್ಸ್ ದಿ ಅದರ್ 2 sides in the same ratio. So DE parallel to BC ಆದ್ರೆ ಏನ್ ಮಾಡುತ್ತೆ, the line divides the other 2 sides in the same ratio. ಹಾಗಾದ್ರೆ ಇದರ ರೇಷಿಯೋ ಅನ್ನ ಹೇಗೆ ಬರೀಬಹುದು, AD divided by DB is equal to ಏನಾಗುತ್ತೆ ಹೇಳಿ, AE divided by EC ಅಲ್ವಾ. ಸೊ alternatively using the property of similar triangle, so similarity of triangle ತಗೊಂಡ್ಬಿಟ್ರೆ, ಸೊ ಎ ಡಿ ಇ ಮತ್ತು ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ಅಂತ ತಗೊಳ್ಳೋಣ ನಾವು. ಓಕೆ, ಸೊ ಹಿಯರ್ ಟ್ರಯಾಂಗಲ್ ಎ ಡಿ ಇ ಸಿಮಿಲರ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇದು ಎರಡು ಸಿಮಿಲರ್ ಆಯ್ತು ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್. ಸೊ ಹಾಗಾಗಿ ನಾನು ಏನ್ ಬರೀತೇನೆ, ಎ ಡಿ ಡಿವೈಡೆಡ್ ಬೈ AB is equal to AE divided by EC. Sorry, AC ಅಲ್ವಾ. ಸೊ ADB ಟ್ರಯಾಂಗಲ್ ಅಲ್ಲಿ AD ಸೈಡ್ ಏನಾಗುತ್ತೆ, ABC ಟ್ರಯಾಂಗಲಿನ AB ಸೈಡಿಗೆ ಈಕ್ವಲ್ ಆಗಿ ಕರೆಸ್ಪಾಂಡಿಂಗ್ ಸೈಡ್. ಹಾಗೆ ADE ಸೈಡಿನ AE ಸೈಡ್ ADE ಟ್ರಯಾಂಗಲಿನ AE ಸೈಡ್ ಏನಾಗುತ್ತೆ ಹೇಳಿ, ABC ಟ್ರಯಾಂಗಲಿನ AC ಸೈಡಿಗೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ AD by AB is equal to AE by AC ಅಂತ ಬರ್ದಿದ್ದೇನೆ. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ into the proportion. Here AD is equal to 5 centimeter divided by AB. ಸೊ ಇಲ್ಲಿ 5 ಇದೆ, DB 7 ಇದೆ. ಸೊ ಟೋಟಲ್ AB ಎಷ್ಟಾಯ್ತು ಹೇಳಿ, 5 plus 7 is 12 centimeter. ಸೊ 12 is equal to AE divided by AC. ಸೊ AC is AE plus EC. ಸೊ ಇಲ್ಲಿ AC ಅನ್ನ ಕೊಟ್ಬಿಟ್ಟಿದ್ದಾರೆ, ಎಷ್ಟು, 18 centimeter. ಸೊ 18 centimeter. ಸೊ ಕ್ರಾಸ್ ಮಲ್ಟಿಪ್ಲೈ to solve for AE. So AE is equal to ಏನಾಗುತ್ತೆ, so here 5 into 18 is equal to 12 into AE ಆಗುತ್ತೆ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇನೆ. ಸೊ AE is equal to 18 into 5 ಏನಾಗುತ್ತೆ, 90 is equal to 12 into AE. ಸೊ AE is equal to ಏನ್ ಬರುತ್ತೆ, AE is equal to 90 divided by 12. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ AE is equal to 7.5 centimeter ಬರುತ್ತೆ ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಸೊ ಇಲ್ಲಿ ಕೆಲವೊಮ್ಮೆ ಡೈರೆಕ್ಟ್ ಆಗಿ EC ವ್ಯಾಲ್ಯೂ ಅನ್ನ ಕೊಟ್ಟಿರ್ತಾರೆ, AE ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆಗ ನೀವು ಡೈರೆಕ್ಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ರೇಷಿಯೋಸ್ ಅನ್ನ ಬರ್ದು ಈ ಒಂದು ಅಳತೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಿಮ್ಗೆ AE ವ್ಯಾಲ್ಯೂ ಸಿಕ್ಬಿಡತ್ತೆ ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಅಟ್ ದಿ ಕ್ವಶನ್ ನಂಬರ್ 6. A vertical pole of length 6 meter casts a shadow 4 meter long on the ground, and at the same time a building casts a shadow 28 meter long. Find the height of the building. So ಏನ್ ಹೇಳ್ತಾ ಇದ್ದಾರೆ ಅವರು,
ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 ಮೀಟರ್. ಸೊ ಇಲ್ಲಿ ಪಿ ಕ್ಯೂ ಒಂದು ಪೋಲು, ಅದ್ರ ಲೆಂತ್ ಎಷ್ಟಿದೆ 6 ಮೀಟರ್ ಇದೆಯಂತೆ. ಸೊ ಇದೇನ್ ಮಾಡ್ತಾ ಇದೆ, 4 ಮೀಟರ್ ಉದ್ದ ಇರುವಂತಹ ಶ್ಯಾಡೋ ಅನ್ನ ಉಂಟು ಮಾಡ್ತಾ ಇದೆ. ಸೊ 4 ಮೀಟರ್. ಓಕೆ, ಸೊ ಇದರ ಶ್ಯಾಡೋ ಈ ರೀತಿಯಾಗಿದೆ. ಸೇಮ್ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದೆ, ಎಷ್ಟೋ ಹೈಟ್ ಇರುವಂತಹ ಒಂದು ಬಿಲ್ಡಿಂಗ್, ಅದ್ರ ಹೈಟ್ ನಮ್ಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್, ಸೊ ಎಚ್ ಅಂತ ಇಟ್ಕೊಳ್ಳೋಣ. ಸೊ ಇದೇನ್ ಮಾಡ್ತಾ ಇದೆ, 28 ಮೀಟರ್ ನ ಲಾಂಗ್ ನ ನೆರಳನ್ನ ಉಂಟು ಮಾಡ್ತಾ ಇದೆ, ಶ್ಯಾಡೋ ಅನ್ನ ಉಂಟು ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ಬಿಲ್ಡಿಂಗಿನ ಶ್ಯಾಡೋ ಏನ್ ಹೇಳಿ 28 ಮೀಟರ್. ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಹೈಟ್ ಈ ಒಂದು ಬಿಲ್ಡಿಂಗಿನ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ನೋಡಿ, ಈ ತರ ಕ್ವಶನ್ಸ್ ನಿಮ್ಗೆ ಟ್ರಿಗ್ನೋಮೆಟ್ರಿಯಲ್ಲೂ ಕೇಳ್ತಾ ಇರ್ತಾರೆ. ಸೊ ಆಗ ನಾವೇನ್ ಮಾಡ್ತೇವೆ, ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಸೈಡ್ಸ್ ಆಂಗಲ್ ಇನ ರಿಲೇಷನ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೇವೆ. ಸೊ ಇಲ್ಲಿ ನಾವೇನ್ ಮಾಡ್ತೇವೆ, ಟ್ರಯಾಂಗಲ್ಸ್ ಅಲ್ಲೂ ಈ ರೀತಿಯ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತೇವೆ ನಾವು, ಸಿಮಿಲಾರಿಟಿ, ಥೇಲ್ಸ್ ಥಿಯರಮ್, ಸೊ ಇದರ ಪ್ರಾಪರ್ಟಿಯನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೇವೆ ಮಕ್ಕಳೇ. ಓಕೆ, ಸೊ ಇದೆಲ್ಲ ನಮ್ಗೆ ದಿನನಿತ್ಯ ಬದುಕಲ್ಲಿ ನೋಡ್ತಾ ಇರುವಂತಹ ಎಕ್ಸಾಂಪಲ್ಸ್ ಇವೆಲ್ಲ. ಸೊ ಓಕೆ, ನಾವ್ ಯಾವ ರೀತಿ ಸಾಲ್ವ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಸೊ ನೋಡಿ, ಇಲ್ಲಿ ನೋಡಿ ಹೇಗೆ ನಾವು ಟ್ರಯಾಂಗಲ್ಸ್ ಅಲ್ಲಿರೋ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನಮ್ಗೆ ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದಾಗ 2 ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ, ABC ಹಾಗೆ PQC ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಈ ಒಂದು ಬಿಲ್ಡಿಂಗಿನ ಹೈಟ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಟ್ರಯಾಂಗಲ್ ABC ಹಾಗೂ PQC ಟ್ರಯಾಂಗಲ್ ಸಿಮಿಲಾರ್ ಅಂತ ಹೇಳ್ಬೇಕು. ಸೊ ಇದು ಸಿಮಿಲಾರ್ ಅಂತ ಹೇಳ್ಬಿಟ್ರೆ ಇವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗುತ್ತೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ ನಾವು ನೋಡ್ಬೋದಲ್ವಾ, ಟ್ರಯಾಂಗಲ್ ABC ಅಂಡ್ ಇನ್ ಟ್ರಯಾಂಗಲ್ PQC. ಸೊ ಇಲ್ಲಿ ಏನಾಯ್ತು, ABC ಆಂಗಲ್ ABC ಈಕ್ವಲ್ ಟು PQC ಆಗತ್ತೆ ಮಕ್ಕಳೇ. ಸೊ ಯಾಕಂದ್ರೆ 90 ಡಿಗ್ರಿ ಆಂಗಲ್. ಓಕೆ, ಸೊ ಇದು ಎರಡು ಟ್ರಯಾಂಗಲ್ ABC ಅಲ್ಲಿ ಆಂಗಲ್ B, ಟ್ರಯಾಂಗಲ್ PQC ಅಲ್ಲಿ ಆಂಗಲ್ Q ಏನ್ ಹೇಳಿ ಈಕ್ವಲ್ ಇದೆ, ಯಾಕಂದ್ರೆ ಇದು ಎರಡು ಆಂಗಲ್ ಏನ್ ಹೇಳಿ 90 ಡಿಗ್ರಿ ಆಂಗಲ್. ಅದೇ ರೀತಿಯಾಗಿ ACB ಈಸ್ ಈಕ್ವಲ್ ಟು PCQ. ಸೊ ಈ ಎರಡು ಆಂಗಲ್ ಈಕ್ವಲ್ ಇದೆ, ಯಾಕಂದ್ರೆ ಇದು ಕಾಮನ್ ಆಂಗಲ್. ಇದೇನ್ ಹೇಳಿ ಕಾಮನ್ ಆಂಗಲ್. ಸೊ ಯಾಕೆ ಅನ್ನೋದು ಹೇಳ್ಬೇಕು. ಸೊ ಕಾಮನ್ ಆಂಗಲ್, ಹಾಗಾದ್ರೆ ಈ ಎರಡು ಆಂಗಲ್ಸ್ ಈಕ್ವಲ್ ಆಯ್ತು ಅಂದ್ರೆ ಮೂರನೇ ಆಂಗಲ್ ಈಕ್ವಲ್ ಆಗೇ ಇರುತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ ಆಂಗಲ್ ಕ್ರೈಟೇರಿಯನ್ ಇಂದ ಏನ್ ಹೇಳ್ಬೋದು, ಆಂಗಲ್ ಕ್ರೈಟೇರಿಯನ್ ಇಂದ ಏನ್ ಹೇಳ್ಬೋದು, ಸೊ ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQC ಆಯ್ತು. ಓಕೆ, ಸೊ ಏನ್ ಹೇಳಿದ್ವಿ ನಾವು, ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQC ಅಂತ ಹೇಳಿದ್ವಿ. ಸೊ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಆಯ್ತು ಅಂದ್ರೆ ಏನಾಗತ್ತೆ, ಇವುಗಳ ಸೈಡ್ಸ್ ಕೂಡ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನಾನೇನ್ ಬರೀತೇನೆ, AB ಡಿವೈಡೆಡ್ ಬೈ PQ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, BC ಡಿವೈಡೆಡ್ ಬೈ QC. ಓಕೆ, ಸೈಡ್ಸ್ ಕೂಡ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಈ ರಿಲೇಷನ್ ಅನ್ನ ಯಾಕೆ ಬರ್ದಿದ್ದೀನಿ ಅನ್ನೋದು ಹೇಳಿದ್ದೀನಿ ನಾನು. ಓಕೆ, ಸೊ ಈಗ ನಾವು ಕೊಟ್ಟಿರುವಂತಹ ವ್ಯಾಲ್ಯೂಸ್ ಅನ್ನ ಈ ಒಂದು ಸೈಡ್ಸ್ ಇನ ಪ್ರಪೋರ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಹೈಟ್ ಆಫ್ ದಿ ಬಿಲ್ಡಿಂಗ್ ಸಿಗತ್ತೆ ಮಕ್ಕಳೇ. ಸೊ ಹಿಯರ್ AB is height of the building. So here H divided by PQ is height of the pole is 6 meter is equal to, here PC is shadow, ಯಾವ್ದ್ರದ್ದು ಬಿಲ್ಡಿಂಗ್ ಇನ shadow ಎಷ್ಟು 28 meter divided by pole in shadow ಏನಿದೆ ಮಕ್ಕಳೇ 4 meter ಅಲ್ವಾ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. So H is equal to 28 into 6 divided by 4. So 4 ones are 4 sevens. So H is equal to ಏನ್ ಹೇಳಿ 7 6 42 meter. ಹಾಗಾದ್ರೆ ನಮ್ಗಿಲ್ಲಿ
ಬಿಲ್ಡಿಂಗಿನ ಹೈಟ್ ಸಿಕ್ಕಿದೆ ಮಕ್ಕಳು. ಎಷ್ಟಿದೆ? 42 ಮೀಟರ್ ಬಂದಿದೆ. ಓಕೆ ನೋಡಿ, 42 ಮೀಟರ್. ಸೊ 6 ಮೀಟರ್. ಸೊ ದಿಸ್ ಇಸ್ 28 ಮೀಟರ್ ಅಂಡ್ is 4 meter. Okay, ನೋಡಿ 6 ಮೀಟರ್ ಇನ್ ಟ್ರಯಾಂಗಲ್ PQC ಅಲ್ಲಿ PQ ಸೈಡ್ ಏನಾಗಿದೆ? ಡಿವೈಡೆಡ್ ಬೈ AB ಸೈಡ್ ಗೆ ಕರೆಸ್ಪಾಂಡಿಂಗ್ ಸೈಡ್ ಅಂತ ಹೇಳಿದ್ರು. ಅಂದ್ರೆ ಏನಾಯ್ತು? ಈ ಒಂದು ಪೋಲಿಗಿಂತ 7 ಪಟ್ಟು ಜಾಸ್ತಿ ಇದೆ ಯಾವುದು? ಬಿಲ್ಡಿಂಗ್. ಅದೇ ರೀತಿಯಾಗಿ ಇಲ್ಲಿ ನಾನೇನ್ ಹೇಳಿದ್ದೇನೆ, ಸಿಮಿಲರ್ ಟ್ರಯಾಂಗಲ್ ಅಲ್ಲಿ ಹೇಗಿರುತ್ತೆ, ಎಲ್ಲಾ ಸೈಡ್ಸ್ ಕೂಡ ಇನ್ನೊಂದು ಟ್ರಯಾಂಗಲಿನ ಕರೆಸ್ಪಾಂಡಿಂಗ್ ಸೈಡ್ ಗೆ ಈಕ್ವಲ್ ಅಥವಾ ಈಕ್ವಲ್ ಪ್ರಪೋರ್ಷನ್ ಅಲ್ಲೇ ಇರುತ್ತೆ. ನೋಡಿ QC ಏನಾಯ್ತು ಹೇಳಿ? ಟ್ರಯಾಂಗಲ್ ABC ಯ BC ಸೈಡ್ ಗೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದೆ. ನೋಡಿ 4 ಮೀಟರ್. ಸೊ ಈ ಒಂದು 4 ಮೀಟರ್ ಏನಾಯ್ತು? BC ನ 7 ಪಟ್ಟು. ಸೊ 4 7s are 28 ಅಲ್ವಾ? ಸೊ ನೋಡಿ ಇಲ್ಲಿ PC by AC ಮಾಡಿದ್ರು ಕೂಡ ನಮ್ಗೆ ಅಷ್ಟೇ ಸಿಗ್ತಾ ಇರುತ್ತೆ. ಈ PC ಗಿಂತ 7 ಪಟ್ಟು AC ಆಗಿರ್ಲೇಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 7. 2 line segments AB and CD intersects at point O. AC and DB are joined to form AC parallel DB. Prove that AO by AC is equal to BO by BD. ನೋಡಿ, ನೀವು ಥೇಲ್ಸ್ ನ ಥಿಯರಮ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ಇನ್ ಎಲ್ಲ ಪ್ರಾಬ್ಲಮ್ಸ್, ಅದರಲ್ಲಿ ಬರುವಂತಹ ಎಲ್ಲ ಪ್ರಾಬ್ಲಮ್ಸ್ ಗಳು ಕೂಡ ನೋಡಿ ಇದಕ್ಕೆ ರಿಲೇಟೆಡ್ ಆಗೇ ಇರುತ್ತೆ. ಸೊ ಯಾಕೆ ಸಿಮಿಲಾರ್ ಅಂತ ಹೇಳ್ಬೇಕು? ಸೊ ಇದು ಸಿಮಿಲಾರ್ ಅಂತ ಹೇಳ್ಬಿಟ್ರೆ ಏನ್ ಹೇಳ್ಬೋದು ನಾವು? ಅವುಗಳ ಸೈಡ್ಸ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು, ಅಥವಾ ಇವುಗಳ ಸೈಡ್ಸ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದ್ರೆ ಅವುಗಳು ಪ್ಯಾರಲಲ್ ಆಗಿರತ್ತೆ ಅಂತ ಹೇಳ್ಬೋದು ಮಕ್ಕಳೇ. ಓಕೆ, ಸೊ ಆದಷ್ಟು ನೀವು ಥೇಲ್ಸ್ ನ ಪ್ರಮೇಯವನ್ನ ಸರಿಯಾಗಿ ತಿಳ್ಕೊಳ್ಳಿ, ಥೇಲ್ಸ್ ಥಿಯರಮ್ ಅನ್ನ ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ ಮಕ್ಕಳೇ. ಓಕೆ, ಸೊ ಇಲ್ಲಿ ಪ್ರೂಫ್ ಏನಿದೆ ಹೇಳಿ? AO by AC is equal to BO by BD ಇದೆ ಅಲ್ವಾ? ಸೊ ಇಲ್ಲಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಇನ್ ಟ್ರಯಾಂಗಲ್ ACO ಅಂಡ್ BDO, ಸೊ ACO ಈ ಟ್ರಯಾಂಗಲ್ ಮತ್ತೆ DOB ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಸೊ ಇಲ್ಲಿ AOC ಮತ್ತು DOB ಟ್ರಯಾಂಗಲ್ ಅಲ್ಲಿ ನಾವು ಏನ್ ಮಾಡೋಣ? ಇಲ್ಲಿ ಆಂಗಲ್ A is equal to ಆಂಗಲ್ B ಅಂತ ಹೇಳ್ತಾ ಇದ್ದೇವೆ. ಸೊ ಆಂಗಲ್ CAO is equal to DBO. ಸೊ ನೋಡಿ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಈ ಸೆಂಟರ್ ಅಲ್ಲಿ ಇರತ್ತಲ್ವಾ, ಸೊ ಅದು ಆಂಗಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಕ್ಕಳೇ. ಸಪೋಸ್ ನೀವು ಆಂಗಲ್ C ಅನ್ನ ಹೇಳ್ತಾ ಇದ್ದೀರಾ ಅಂದ್ರೆ ACO ಅಂತ ಹೇಳ್ಬೇಕು. ಸಪೋಸ್ ನೀವು ಆಂಗಲ್ A ಅನ್ನ ಹೇಳ್ತಾ ಇದ್ದೀರಾ ಅಂದ್ರೆ CAO ಈ ರೀತಿಯಾಗಿ ಬರಿಬೇಕು. ಸೊ ಇಲ್ಲೂ ಕೂಡ ಸ್ಲೈಟ್ ಆಗಿ ಕನ್ಫ್ಯೂಸ್ ಆಗ್ತಾ ಇರತ್ತೆ, ಸೊ ಅದಕ್ಕಾಗಿ ಹೇಳ್ತೀನಿ. ಸೊ ಆಂಗಲ್ CAO ಏನಾಗತ್ತೆ? ಆಂಗಲ್ B ಗೆ ಈಕ್ವಲ್ ಇರತ್ತೆ. ಯಾಕೆ? AC ಪ್ಯಾರಲಲ್ ಟು DB ಅಂತ ಹೇಳಿರೋದ್ರಿಂದ ಇದು ಎರಡು ಏನು ಹೇಳಿ ಅಲ್ಟರ್ನೇಟ್ ಆಂಗಲ್ಸ್ ಆಗತ್ತೆ. ಓಕೆ, ಸೊ ಹಾಗಾಗಿ ಆಂಗಲ್ A ಎಷ್ಟಿರತ್ತೋ ಆಂಗಲ್ B ಕೂಡ ಅಷ್ಟೇ ಇರತ್ತೆ. ಹಾಗಾಗಿ ಇದು ಈಕ್ವಲ್ ಅಂತ ಹೇಳಿದ್ದೇವೆ. ಅದೇ ರೀತಿಯಾಗಿ ಆಂಗಲ್ C ಏನಾಯ್ತು? ಆಂಗಲ್ D ಗೆ ಈಕ್ವಲ್. ಸೊ ಅಲ್ಟರ್ನೇಟ್ ಆಂಗಲ್ಸ್. ಸೊ AC ಪ್ಯಾರಲಲ್ ಟು DB ಆಗಿರೋದ್ರಿಂದ C ಮತ್ತು ಡಿ ಗಳು ಏನ್ ಹೇಳಿ ಅಲ್ಟರ್ನೇಟ್ ಆಂಗಲ್ಸ್. ಇದನ್ನೆಲ್ಲ ನೀವು ಲೋವರ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀರಾ, ಆಂಗಲ್ಸ್ ಇನ ಟೈಪ್ಸ್. ಸೊ ಹಾಗೆ ಆಂಗಲ್ O ಏನಾಯ್ತು? ಟ್ರಯಾಂಗಲ್ AOC ಅಲ್ಲಿ ಆಂಗಲ್ O ಏನಾಯ್ತು? ಟ್ರಯಾಂಗಲ್ DOC ಅಲ್ಲಿ O ಆಂಗಲ್ ಗೆ ಈಕ್ವಲ್ ಆಗತ್ತೆ. ಯಾಕಂದ್ರೆ ಇದು ಎರಡು ಆಂಗಲ್ ಏನ್ ಹೇಳಿ ಆಂಗಲ್ ಅಪೋಸಿಟ್ ದ ವರ್ಟೆಕ್ಸ್. ಓಕೆ, ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ 3 ಆಂಗಲ್ಸ್ ಈಕ್ವಲ್ ಅಂತ ಹೇಳಿದ್ದೇವೆ. ಸೊ ಕೆಲವೊಂದು ರೀಸನ್ಸ್ ಇಂದ ನಾವು ಈ 3 ಆಂಗಲ್ಸ್ ಈಕ್ವಲ್ ಅಂತ ಹೇಳಿದ್ದೇವೆ. ಸೊ ಏನ್ ಹೇಳ್ಬೋದು? ಫ್ರಾಮ್ ಆಂಗಲ್ ಕ್ರೈಟೇರಿಯನ್ ಪ್ರಾಪರ್ಟಿಯಿಂದ ಏನ್ ಹೇಳ್ಬೋದು? ಟ್ರಯಾಂಗಲ್ ACO ಅಥವಾ AOC ಸಿಮಿಲರ್ ಟ್ರಯಾಂಗಲ್ BDO ಅಂತ ಹೇಳಿದ್ವಿ. ಸೊ ಇದು ಸಿಮಿಲರ್ ಆಯ್ತು ಅಂದ್ರೆ ಆಂಗಲ್ ಈಕ್ವಲ್ ಬಂದಿರೋದ್ರಿಂದ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಬಂದಿರೋದ್ರಿಂದ ನಾವು ಟ್ರಯಾಂಗಲ್ ACO ಸಿಮಿಲರ್ ಟ್ರಯಾಂಗಲ್ BDO ಅಂತ ಹೇಳಿದ್ವಿ. ಸೊ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಬಂದಿದೆ ಅಂದ್ರೆ ಸೈಡ್ಸ್ ಕೂಡ ಈಕ್ವಲ್ ಪ್ರಪೋರ್ಷನ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ AO ಡಿವೈಡೆಡ್ ಬೈ OB ಇಸ್ ಈಕ್ವಲ್ ಟು ಏನ್ ಹೇಳಿ
AC ಡಿವೈಡೆಡ್ ಬೈ BD ಆಯ್ತು. ಸೊ ಈಕ್ವಲ್ ಟು CO ಡಿವೈಡೆಡ್ ಬೈ OD ಆಗತ್ತೆ. ಸೊ ಇಲ್ಲಿ ನಮ್ಗೆ ಪ್ರೂಫ್ ಅಲ್ಲಿ ಏನ್ ಹೇಳಿದಾರೆ ಅವರು, ಎರಡು ಪ್ರಪೋರ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೇನೆ, AO ಬೈ OB ಈಸ್ ಈಕ್ವಲ್ ಟು AC ಬೈ BD ಅಂತ ತಗೊಂಡಿದ್ದೇನೆ. ಸೊ ಇದು ಜಸ್ಟ್ ಇಂಟರ್ಚೇಂಜ್ ಮಾಡಿ AO ಬೈ, ನೋಡಿ ಇಲ್ಲಿ AC ಇದ್ದಿದ್ದು ರೈಟ್ ಸೈಡ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಲೆಫ್ಟ್ ಸೈಡ್ ಹೋದಾಗ ಡಿನೋಮಿನೇಟರ್ ಬರುತ್ತೆ. ಓಕೆ, ಮಲ್ಟಿಪ್ಲೈ ಇದ್ದಿದ್ದು ಡಿವೈಡ್ ಬೈ ಆಗುತ್ತೆ. ಸೊ AO ಬೈ AC ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, BO ಬೈ BD ಆಯ್ತು ಮಕ್ಕಳೇ. ಸೊ ಹೆನ್ಸ್ ದಿ ಪ್ರೂಫ್. ಓಕೆ, BO ಬೈ BD ಆಯ್ತು. ಓಕೆ, ಇಷ್ಟೇ. ನೆಕ್ಸ್ಟ್ question. Look at the question number 8. ABCD is a parallelogram. E is a point on BC. The diagonal BD intersects D, line joining okay, so the line joining A and E at F. Prove that DF into EF is equal to EB into FA ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲೂ ಕೂಡ DF into EF, EB into FA. ಸೊ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ಕೊಟ್ಟಿರುವುದರಲ್ಲಿ ನಾವು ಎರಡು ಟ್ರಯಾಂಗಲ್ ಸಿಮಿಲಾರ್ ಅಂತ ತೋರಿಸ್ಬೇಕು ಮಕ್ಳೇ. ಸೊ ಸಿಮಿಲಾರ್ ಅಂತ ತೋರಿಸಿದ್ದೆ, ನೆಕ್ಸ್ಟ್ ನಮ್ಗೆ ಏನ್ ಬರುತ್ತೆ, ಸೈಡ್ಸ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಬಂದ್ಬಿಡತ್ತೆ. ನೋಡಿ ಎರಡೇ ರಿಲೇಷನ್. ಸೊ ಥೇಲ್ಸ್ ನ ಪ್ರಮೇಯವನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡಿ ನೀವು. ಓಕೆ, ಸೊ ನೋಡಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹದನ್ನ ನಾನು ಬರ್ಕೊಳ್ತಾ ಇದ್ದೀನಿ. ಇನ್ ಎ ಪ್ಯಾರಲೆಲೋಗ್ರಾಮ್ ABCD, AD ಏನಾಗಿದೆ, ಪ್ಯಾರಲಲ್ ಟು BC ಇದೆ. ಓಕೆ, ಪ್ಯಾರಲೆಲೋಗ್ರಾಮ್ ಅಲ್ಲಿ ಹೇಗಿರುತ್ತೆ, CD ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತೆ. ಓಕೆ, ಇದು ಗೊತ್ತಿರುವಂತದ್ದು. ಸೊ ಹಾಗೆ AE ಅಂಡ್ BD ಆರ್ ದಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ವಾ. ಸೊ ಇಲ್ಲಿ AE ಮತ್ತು BD ಗಳೇನ್ ಹೇಳಿ, ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಈಗ ನಾವೇನ್ ಮಾಡೋಣ, ಎರಡು ಟ್ರಯಾಂಗಲ್ಸ್ ಸಿಮಿಲಾರ್ ಅಂತ ಹೇಳ್ಬೇಕು. ಸೊ ಇಲ್ಲಿ ಇನ್ ಟ್ರಯಾಂಗಲ್ AFD ಅಂಡ್ EFB. ಓಕೆ, ಸೊ ಇನ್ ಟ್ರಯಾಂಗಲ್ AFD ಅಂಡ್ FBE. ಸೊ ಇದು ಎರಡು ಟ್ರಯಾಂಗಲ್ ಅನ್ನ ಸಿಮಿಲಾರ್ ಅಂತ ಹೇಳ್ಬೇಕು. ಸೊ ಯಾವ ಯಾವ ಅಂಶಗಳನ್ನ ಇಟ್ಕೊಂಡು ಹೇಳ್ಬೋದು ನೋಡಿ, ಆಂಗಲ್ D ಈಕ್ವಲ್ ಟು ಏನ್ ಹೇಳಿ, ಆಂಗಲ್ F ಆಗತ್ತೆ. ಯಾಕಂದ್ರೆ ಇದು ಅಲ್ಟರ್ನೇಟ್ ಆಂಗಲ್. ಯಾವಾಗ ಅಲ್ಟರ್ನೇಟ್ ಆಂಗಲ್ ಈಕ್ವಲ್, BC AD ಗೆ ಸಮಾಂತರ ಅಂದ್ರೆ ಪ್ಯಾರಲಲ್ ಆಗಿದ್ದಾಗ ಮಾತ್ರ ಹೇಳ್ಬೋದು. ಹಾಗಾಗಿ AD ಏನಾಯ್ತು ಹೇಳಿ, B ಗೆ ಈಕ್ವಲ್ ಆಯ್ತು. ಸೊ ಅಲ್ಟರ್ನೇಟ್ ಆಂಗಲ್ಸ್. ಸೊ ಹಾಗೆ ಆಂಗಲ್ A ಈಕ್ವಲ್ ಟು ಆಂಗಲ್ E. ಸೊ ಇದು ಕೂಡ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಓಕೆ, ಸೊ ಎರಡು ಆಂಗಲ್ ಈಕ್ವಲ್ ಅಂತ ಹೇಳಿದ್ದೇವೆ. ಸೊ ಇಲ್ಲಿ ಆಂಗಲ್ DFA ಏನಾಗುತ್ತೆ ಹೇಳಿ, ಆಂಗಲ್ BFE ಆಂಗಲ್ ಗೆ ಈಕ್ವಲ್. ಯಾಕಂದ್ರೆ ಅಪೋಸಿಟ್ ಆಂಗಲ್ಸ್. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಈ ಎರಡು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ಸ್ ಏನಾಯ್ತು ಹೇಳಿ, ಈಕ್ವಲ್ ಬಂತು. ಹಾಗಾದ್ರೆ ನಾವು ಅಕಾರ್ಡಿಂಗ್ ಟು ಆಂಗಲ್ ಕ್ರೈಟೇರಿಯನ್ ಪ್ರಾಪರ್ಟಿಯಿಂದ ಏನ್ ಹೇಳ್ಬೋದು, ಟ್ರಯಾಂಗಲ್ AFD ಸಿಮಿಲರ್ ಟ್ರಯಾಂಗಲ್ EFB ಆಯ್ತು ಮಕ್ಕಳೇ. ಓಕೆ, ಸೊ ಇಷ್ಟೇ. ಹಾಗಾದ್ರೆ ಇದು ಸಿಮಿಲಾರ್ ಆಯ್ತು ಅಂತ ಅಂದ್ರೆ, ಸೊ ನಾವಿಲ್ಲಿ ಆಲ್ರೆಡಿ ನೀವು ಸಿಮಿಲಾರಿಟಿಯಲ್ಲಿ ಎರಡು ಗುಣಲಕ್ಷಣವನ್ನ ಪ್ರಾಪರ್ಟಿಯನ್ನ ನೋಡಿದ್ದೀರಾ. ಸೊ ಎರಡು ಟ್ರಯಾಂಗಲ್ ಸಿಮಿಲಾರ್ ಅಂತ ಹೇಳ್ಬೇಕು ಅಂದ್ರೆ, ಸೊ ಓನ್ಲಿ ಒನ್ ಕಂಡೀಷನ್ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಯ್ತು ಅಂದ್ರೂ ಕೂಡ ನಾವು ಅದನ್ನ ಸಿಮಿಲಾರ್ ಅಂತ ಹೇಳ್ತೇವೆ. ಓಕೆ, ಸೊ ನೀವು ಸೈಡ್ಸ್ ಅನ್ನೇ ನೋಡ್ತಾ ಇರ್ಬೇಕು ಅಂತ ಇಲ್ಲ. ಸೊ ಅವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅನ್ನು ನೋಡಿ ಕೂಡ ಎರಡು ಟ್ರಯಾಂಗಲ್ಸ್ ಸಿಮಿಲಾರ್ ಅಂತ ಹೇಳ್ಬೋದು. ಸೊ ನಾವು ಮಾಡಿದಿಲ್ಲ ಅದೇ ಅಲ್ವಾ. ಸೊ ಆಂಗಲ್ ಈಕ್ವಲ್ ಇದೆ ಅಂತ ಹೇಳಿ ಏನಂದ್ವಿ, ಈ ಎರಡು ಟ್ರಯಾಂಗಲ್ ಸಿಮಿಲಾರ್ ಅಂತ ಹೇಳಿದ್ವಿ. ಓಕೆ, ಸೊ ಹಾಗಾದ್ರೆ ಇದು ಸಿಮಿಲಾರ್ ಆಯ್ತು ಅಂದ್ರೆ the ratios of the corresponding sides of the similar triangles ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾಗಿ AF by FE is equal to DF by FB is equal to ಏನ್ ಹೇಳಿ, AD by BE ಆಯ್ತು ಅಲ್ವಾ. ಸೊ ಈಗ ನಾವು AF by EF, ಸೊ ಎರಡು
ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ತಾ ಇದ್ದೇನೆ. ಸೊ ಎಫ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎಫ್ ಡಿ ಬೈ ಎಫ್ ಬಿ. ಸೊ ಇಲ್ಲಿ 3 ರೇಷಿಯೋಸ್ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಆನ್ಸರ್ ನ ಯಾವ್ದನ್ನ ಪ್ರೂಫ್ ಮಾಡ್ಲಿಕ್ಕೆ ಕೊಟ್ಟಿದಾರಲ್ವಾ, ಸೊ ಅದನ್ನ ನೋಡ್ಕೊಂಡು ನೀವು 2 ರೇಷಿಯೋಸ್ ಅನ್ನ ತಗೊಳ್ಬೇಕು ಮಕ್ಳೇ. ಓಕೆ, ಸುಮ್ನೆ ಯಾವ್ದಾವ್ದು ತಗೊಳ್ಳೋದಲ್ಲ. ನೋಡಿ, ನಾನು ಕೇವಲ ಎ ಎಫ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎಫ್ ಡಿ ಬೈ ಎಫ್ ಬಿ ಅಂತ ತಗೊಂಡಿದ್ದೇನೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಎಫ್ ಇಂಟು ಎಫ್ ಬಿ ಈಸ್ ಈಕ್ವಲ್ ಟು ಇ ಎಫ್ ಇಂಟು ಎಫ್ ಡಿ. ಓಕೆ, ಸೊ ಜಸ್ಟ್ ಈ ಕಡೆ ಇರೋದನ್ನ ನೋಡಿ, ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ ಈಕ್ವಲ್. ಸೊ ಈಕ್ವಲ್ ಅಂದ್ರೆ ಏನ್ ಹೇಳಿ, ಲೆಫ್ಟ್ ಸೈಡ್ ಏನಿರುತ್ತೋ ರೈಟ್ ಸೈಡ್ ಅದೇ ಅಂತ ಈಕ್ವಲ್ ಸೈನ್. ಓಕೆ, ಸೊ ಬಲಭಾಗ ಈಕ್ವಲ್ ಟು ಎಡಭಾಗ ಅನ್ನೋ ಅಂತ ಹೇಳೋದು. ಸೊ ಜಸ್ಟ್ ಇಂಟರ್ಚೇಂಜ್ ಮಾಡಿ ಬರ್ದಿದ್ದೇನೆ ಅಷ್ಟೇ. ಡಿ ಎಫ್ ಇಸ್ ಈಕ್ವಲ್ ಇಂಟು ಇ ಎಫ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎಫ್ ಬಿ ಇಂಟು ಎಫ್ ಎ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್ ಮಕ್ಕಳು. ನೆಕ್ಸ್ಟ್ ಕ್ವಶನ್ ಹೋಗೋಣ. Look at the question number 9. In the figure, A, B and C are points on OP, OQ and OR respectively. Okay, such that AB parallel PQ and AC parallel PR. Show that BC parallel to QR. So again, Thales na theorem alva. ಸೊ ಇಲ್ಲಿ ನಾವೇನ್ ಮಾಡೋಣ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಯೂಸ್ ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ, ಇನ್ ಟ್ರಯಾಂಗಲ್ ಈಸಿ ಇದೆ ಇದು, ಪಿ ಒ ಕ್ಯೂ. ಓಕೆ, ಸೊ ಈ ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಏನಿದೆ, ಎ ಬಿ ಏನಾಗ್ತಾ ಇದೆ, ಪಿ ಕ್ಯೂಗೆ ಪ್ಯಾರಲಲ್ ಆಗಿದೆ ಅಲ್ವಾ. ಸೊ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಇದೆ. ಸೊ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಇದ್ರೆ ಸೈಡ್ಸ್ ನ ರೇಷಿಯೋ ಏನಿರುತ್ತೆ, ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಎ ಒ ಎ ಬೈ ಪಿ ಎ ಈಸ್ ಈಕ್ವಲ್ ಟು ಏನ್ ಹೇಳಿ, ಒ ಬಿ ಬೈ ಪಿ ಕ್ಯೂ. ಓಕೆ, ಸೊ ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಇನ್ ಅ ಟ್ರಯಾಂಗಲ್ POR, in triangle POR, so ಇಲ್ಲಿ AC is parallel to PR. So by using basic proportionality theorem, so that sides ratio OA by PA is equal to ಏನಾಗುತ್ತೆ ಹೇಳಿ, OC divided by CR. So take this as equation number 2. So combine these results. So equation 1 ಮತ್ತು equation 2 ಅನ್ನ combine ಮಾಡಿ. So ಏನ್ ಬರುತ್ತೆ ನೋಡಿ, OA by PA is equal to OB by BQ ಆಯ್ತು. ಸೊ ಇಲ್ಲಿ OA by PA is equal to OC by CR ಆಯ್ತು. ಸೊ ಇಲ್ಲಿ ನೀವು ಯೂಕ್ಲಿಡ್ ಆಕ್ಸಿಯಮ್ಸ್ ಏನ್ ಹೇಳುತ್ತೆ, things equal to same things, they are equal to one another. So A equal to B, B equal to C ಆದ್ರೆ ಏನಾಯ್ತು ಹೇಳಿ, A equal to C ಆಗುತ್ತೆ. ಸೊ OA by PA, OA by PA. ಸೊ ಇದೆರಡು ಈಕ್ವಲ್ ಆಯ್ತು. ಸೊ ಹಾಗಾಗಿ ಫ್ರಮ್ ಈಕ್ವೇಶನ್ 1 and 2, ಸೊ ಫ್ರಮ್ ಈಕ್ವೇಶನ್ 1 and 2, ಸೊ ಏನಾಗುತ್ತೆ ಇದು, OB by BQ, OB by BQ is equal to ಏನಾಯ್ತು, OC by CR ಆಯ್ತು ಅಲ್ವಾ. OC by CR. ಓಕೆ, ಸೊ ಈಗ ನಮ್ಗೇನ್ ಸಿಕ್ಕಿದೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಲ್ಲಿ 2 ಲೈನ್ಸ್ ಪ್ಯಾರಲಲ್ ಆಗಿದ್ರೆ ಏನಾಗಿರುತ್ತೆ, ಸೈಡ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್. ಬಟ್ ಇದರ ಕಾನ್ವರ್ಸ್ ಬಂದಿದೆ ನಮ್ಗೆ. ಏನಾಯ್ತು ಇಲ್ಲಿ, ಸೈಡ್ಸ್ ನಮ್ಗೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಸಿಕ್ಕಿದೆ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಹೇಳಿ, ಲೈನ್ ಏನಿರತ್ತೆ ಹೇಳಿ, ಪ್ಯಾರಲಲ್ ಆಗಿ ಇರತ್ತೆ. ಥರ್ಡ್ ಲೈನ್ ಏನಿರತ್ತೆ, ಪ್ಯಾರಲಲ್ ಆಗಿರತ್ತೆ. ಸೊ ಹಾಗಾಗಿ ಏನ್ ಬರಿಬಹುದು, BC ಪ್ಯಾರಲಲ್ ಟು QR. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಸೊ ಇಲ್ಲಿ ಕಾನ್ವರ್ಸ್ ಆಫ್ BPT, ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಓಕೆ, ಸೊ ಇದರ ಸ್ಟೇಟ್ಮೆಂಟ್ ಅನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೆಲ್ಲ ಇಲ್ಲಿ ಸೊ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ವಾ, ಸೊ ಆ ರೀತಿಯಲ್ಲಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಸ್ಟೇಟ್ಮೆಂಟ್ ಕೊಡಲ್ಲ. ಸೊ ಆಗ ನೀವು ಸ್ಟೇಟ್ಮೆಂಟ್ ಅನ್ನ ಬರ್ಕೊಂಡು ಇದನ್ನ ಪ್ರೂವ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಓಕೆ,
Okay, look at the question number 10. Prove that if a line is drawn parallel to one side of a triangle to intersect the other two sides in distinct points, the other two are divides in the same ratio. So this is basic proportionality theorem. So ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನೀವು ಇದರ ಪ್ರೂಫ್ ಮಾಡಬೇಕು. ಸೊ ಕೆಲವೊಂದು ಟೈಮ್ ಅಲ್ಲಿ ನಿಮಗೆ ಪ್ರೂವ್ ದ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತಾರೆ. ಸೊ ಆಗ ನೀವು ಸ್ಟೇಟ್ಮೆಂಟ್ ಕೂಡ ಬರಿಬೇಕಾಗತ್ತೆ. ಸೊ ಹೇಗಿದೆ, ಎ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಸೊ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಟ್ರಯಾಂಗಲ್ ಗೆ ಒನ್ ಸೈಡ್ಗೆ ಆಫ್ ಟ್ರಯಾಂಗಲ್ ಗೆ ಏನ್ ಮಾಡ್ತಾ ಇದ್ದಾರೆ, ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಎಳಿತಾ ಇದ್ದಾರೆ. ಸೊ ಅದ್ ಏನ್ ಮಾಡತ್ತೆ, ಆ ಡಿ ಏನ್ ಮಾಡತ್ತೆ, ಇನ್ನೆರಡು ಸೈಡ್ಸ್ ಅನ್ನ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಕಟ್ ಮಾಡತ್ತೆ. ಸೊ ಇದನ್ನ ಪ್ರೂವ್ ಮಾಡಬೇಕು. ಹಾಗಾದ್ರೆ ಪ್ರೂಫ್ ಅನ್ನ ನೋಡೋಣ. ಸೊ ಗಿವನ್ ಇನ್ ಅ ಟ್ರಯಾಂಗಲ್ ಎ ಬಿ ಸಿ, ಸೊ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ. ಸೊ ವಿ ಹ್ಯಾವ್ ಟು ಪ್ರೂವ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ಬೇಕು. ಸೊ ಎ ಡಿ 1 ಡಿ ಬಿ 2. ಸೊ ಇದು 1/2 ಇದ್ರೆ, ಸೊ ಎ ಬೈ ಇ ಸಿ ಕೂಡ 1/2 ರೇಷಿಯೋ ಅಲ್ಲೇ ಇರುತ್ತೆ ಅಂತ ನಾವು ಹೇಳ್ಬೇಕು. ಸೊ ಇದನ್ನ ಹೇಳ್ಬೇಕು ಅಂದ್ರೆ ನಾವು ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಕನ್ಸ್ಟ್ರಕ್ಷನ್, ಡ್ರಾ ಜಾಯಿನ್ ಬಿ ಅಂಡ್ ಡಿ ಸಿ, ಆಲ್ಸೋ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂಡ್ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇಲ್ಲಿ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ಆಗೋ ತರ ಡ್ರಾ ಮಾಡ್ಕೊಳ್ಬೇಕು, ಹಾಗೆ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗೋ ತರ ಡ್ರಾ ಮಾಡ್ಕೋಬೇಕು ಮಕ್ಕಳೇ. ಸೊ ಹೇಗ್ ಬರುತ್ತೆ ಡಯಾಗ್ರಾಮು ನೋಡಿ, ಈ ರೀತಿಯಲ್ಲಿ ಬರುತ್ತೆ ನೋಡಿ. ಡಿ ಎಂ ನ ಎ ಸಿ ಗೆ ಪರ್ಪೆಂಡಿಕ್ಯುಲರ್ ಆಗೋ ತರ ಮಾಡಿದ್ದೇವೆ. ಸೊ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಹಾಗೆ ಬಿಇ ಜಾಯಿನ್ ಬಿಇ ಅಂಡ್ ಜಾಯಿನ್ ಡಿ ಸಿ. ಸೊ ಇದನ್ನ ಪ್ರೂವ್ ಮಾಡಬೇಕು ಅಂದ್ರೆ ನಿಮ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಂತಹ 3 ಅಂಶಗಳನ್ನ ನೆನ್ಪು ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಯಾವ್ಯಾವ್ದು ನೋಡಿ, ನೀವು ಈಗಾಗಲೇ ಟ್ರಯಾಂಗಲ್ಸ್ ನ ಏರಿಯಾ ಆಫ್ ಟ್ರಯಾಂಗಲ್ಸ್ ಅನ್ನ ಕಲ್ತಿದ್ದೀರಾ ಅಲ್ವಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಹೇಳುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈ ಒಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಬೇಕು ಈ ಥಿಯರಮ್ ಅನ್ನ ಪ್ರೂವ್ ಮಾಡ್ಬೇಕಾದ್ರೆ. ಸೊ ಹಾಗೆ ಆಕ್ಸಿಯಮ್ಸ್, ಯೂಕ್ಲಿಡಿಯನ್ ಆಕ್ಸಿಯಮ್ಸ್ ಕೂಡ ಗೊತ್ತಿರ್ಬೇಕು ನಿಮ್ಗೆ. ಸೊ ಏನ್ ಹೇಳುತ್ತೆ, ದ ಥಿಂಗ್ಸ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಆದ್ರೆ ಎ ಈಕ್ವಲ್ ಟು ಏನಾಗ್ತಾ ಇರತ್ತೆ, ಸಿ ಆಗ್ತಾ ಇರತ್ತೆ. ಓಕೆ, ಸೊ ಈ ಅಂಶವನ್ನು ಕೂಡ ನೀವು ನೆನ್ಪು ಮಾಡ್ಕೋಬೇಕು. ಹಾಗೆ ಇನ್ನೊಂದು ಅಂಶ ಏನ್ ಗೊತ್ತಿರಬೇಕು ನೋಡಿ, 2 ಪ್ಯಾರಲಲ್ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಸೊ ಎ ಲೈನ್ 1 ಲೈನ್ 2. ಸೊ 2 ಪ್ಯಾರಲಲ್ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇದರ ಮಧ್ಯದಲ್ಲಿ ನಾನು ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ತೇನೆ. ಸೊ ಇದು 2 ಟ್ರಯಾಂಗಲ್ ಇದೆ. ಓಕೆ, ಸೊ ಎ ಬಿ ಸಿ, ಬಿ ಡಿ ಇ. ಸೊ 2 ಪ್ಯಾರಲಲ್ ಲೈನಿನ ಮಧ್ಯದಲ್ಲಿ 2 ಟ್ರಯಾಂಗಲ್ ಉಂಟಾದ್ರೆ, ಸೊ ಆ 2 ಟ್ರಯಾಂಗಲಿನ ಏರಿಯಾ ಏನಿರತ್ತೆ ಮಕ್ಕಳೇ, ಈಕ್ವಲ್ ಆಗಿರತ್ತೆ ಯಾವಾಗ್ಲೂ. ಸೊ ದ ಏರಿಯಾ ಆಫ್ ಟ್ರಯಾಂಗಲ್ ಲೈಯಿಂಗ್ ಬಿಟ್ವೀನ್ ಎ ಸಿಂಗಲ್ ಬೇಸ್. ಸೊ ಒಂದೇ ಪಾದದಲ್ಲಿ ನಿಂತಿರುವಂತಹ 2 ಟ್ರಯಾಂಗಲ್ ಸೊ ಯಾವಾಗಲೂ ಏನಿರತ್ತೆ ಹೇಳಿ, ಈಕ್ವಲ್ ಆಗಿರತ್ತೆ. ಸಪೋಸ್ ಟ್ರಯಾಂಗಲ್ ಎ ಬಿ ಸಿ ಯ ಏರಿಯಾ ಎಷ್ಟಿರುತ್ತೋ ಬಿ ಡಿ ಇ ಯ ಏರಿಯಾ ಕೂಡ ಅಷ್ಟೇ ಇರತ್ತೆ. ಈ ಪಾಯಿಂಟ್ಸ್ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಯಾಕಂದ್ರೆ ಈ ಥಿಯರಮ್ ನ ಪ್ರೂವ್ ಮಾಡ್ಬೇಕಾದ್ರೆ ಸೊ ಇದು ಯಾಕೆ ಈಕ್ವಲ್ ಆಯ್ತು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ಲೋವರ್ ಕ್ಲಾಸಸ್ ಅಲ್ಲಿ ತಿಳ್ಕೊಂಡಿರುವಂತಹ ಅಂಶಗಳೇ ಮಕ್ಕಳು. ಓಕೆ, ಸೊ ಈಗ ನಾವು ಪ್ರೂಫ್ ಮಾಡ್ತಾ ಹೋಗೋಣ. ಸೊ ಪ್ರೂಫ್ ಇನ್ ಅ ಟ್ರಯಾಂಗಲ್ ಎ ಡಿ ಇ ಅಂಡ್ ಬಿ ಡಿ ಇ. ಸೊ ಟ್ರಯಾಂಗಲ್ ಎ ಡಿ ಇ ಹಾಗೂ ಬಿ ಡಿ ಇ. ಸೊ ಇಲ್ಲಿ ನಾವು ಎ ಬಿ ಅನ್ನ ಬೇಸ್ ಆಗಿ ಇಟ್ಕೊಂಡು ಈ 2 ಟ್ರಯಾಂಗಲಿನ ಏರಿಯಾವನ್ನ ನೋಡೋಣ ಮಕ್ಕಳೇ. ಸೊ ಏನಾಗತ್ತೆ, ನಮ್ಗೆ ಇದರ ರೇಷಿಯೋ ಬೇಕು. ಈ ಸೈಡ್ ಇನ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಹೇಳ್ಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಇಸ್ ಈಕ್ವಲ್ ಟು ಏನ್ ಹೇಳಿ, ಹಾಫ್ ಇಂಟು ಎ ಡಿ
ಇಂಟು EN. ಏನ್ ಹೇಳಿ, ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಗಾಗಿ ಇನ್ ಅ ಟ್ರಯಾಂಗಲ್ ADE ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ AD ಇಂಟು EN ಡಿವೈಡೆಡ್ ಬೈ ಯಾಕೆ ಮಾಡಿದ್ದೇನೆ, ನನಗೆ AD ಬೈ DB ಬೇಕು. ಸೊ ಹಾಗಾಗಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ BDE ಇಸ್ ಈಕ್ವಲ್ ಟು ಏನ್ ಹೇಳಿ, ಹಾಫ್ ಇಂಟು BD ಇಂಟು EN. So one second. So in triangle BDE half into BD into EN. Okay, so in triangle BDE. Okay, so ಈ ಟ್ರಯಾಂಗಲ್ ಅಲ್ಲಿ ಇದರ ಏರಿಯಾ ಏನಾಗುತ್ತೆ ಹೇಳಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇದನ್ನ ಯಾಕೆ ತಗೊಂಡಿದ್ದೇನೆ, ಸೊ ಇದೊಂದು ವಿಶಾಲ ಕೋನ ಅಲ್ವಾ. ಸೊ ಇದು ವಿಶಾಲ ಕೋನ ಆಗಿರೋದ್ರಿಂದ ಇದರ ಹೈಟ್ ಏನಾಗುತ್ತೆ ಹೇಳಿ, EN ಆಗತ್ತೆ. ಸೊ ಹಾಗಾಗಿ ಹಾಫ್ ಇಂಟು BD ಇಂಟು EN. ಸೊ ಹಾಫ್ ಕ್ಯಾನ್ಸಲ್ ಆಗುತ್ತೆ. ಸೊ EN ಕ್ಯಾನ್ಸಲ್ಸ್, AD ಡಿವೈಡೆಡ್ ಬೈ BD ಬಂದಿದೆ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಓಕೆ, ಸೊ ಈಗ ಇನ್ ಟ್ರಯಾಂಗಲ್ ADE. ಸೊ ಇಲ್ಲಿ ನಾವೇನ್ ಮಾಡೋಣ, ಬೇಸ್ ಅನ್ನ AC ಅನ್ನಾಗಿ ಇಟ್ಕೊಳ್ಳೋಣ. ಯಾಕಂದ್ರೆ ನಾವು ಇಲ್ಲಿ AE ಬೈ EC ಅಂತ ಹೇಳ್ಬೇಕು. ಸೊ ಹಾಗಾಗಿ ಇನ್ ಟ್ರಯಾಂಗಲ್ ADE. So here the area of triangle ADE is equal to half into AE into DM. So half into AE into DM alva. So half into base into height. So divided by in triangle DBE ಅಥವಾ CDE. ಸೊ ಇದು ಈ ಟ್ರಯಾಂಗಲ್. ಓಕೆ, ಸೊ ಇದಾಗ್ತದೆ ನೋಡಿ. ಸೊ ಈ ಟ್ರಯಾಂಗಲ್ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದಾಗತ್ತೆ. ಯಾಕಂದ್ರೆ ಇದು ವಿಶಾಲ ಕೋನ. ಸೊ ಹಾಗಾಗಿ ಇದು DM ಆಗತ್ತೆ. ಸೊ ಇಲ್ಲಿ ಹಾಫ್ ಕ್ಯಾನ್ಸಲ್ಸ್, DM ಕ್ಯಾನ್ಸಲ್, AE ಬೈ EC ಆಯ್ತು ಮಕ್ಕಳೇ. ಸೊ ಈಗ ಟ್ರಯಾಂಗಲ್ ABDE ಇಸ್ ಈಕ್ವಲ್ ಟು ಏನ್ ಹೇಳಿ, ಟ್ರಯಾಂಗಲ್ CED ಆಗತ್ತೆ. ಏನಾಯ್ತು, ಟ್ರಯಾಂಗಲ್ BDE. ಸೊ ಈ ಟ್ರಯಾಂಗಲ್ ಏನಾಯ್ತು ಹೇಳಿ, DEC ಟ್ರಯಾಂಗಲ್ ಗೆ ಈಕ್ವಲ್ ಆಯ್ತು. ಈ ಏರಿಯಾ ಎಷ್ಟು ಬರುತ್ತೋ ಈ ಏರಿಯಾ ಕೂಡ ಅಷ್ಟೇ ಬರುತ್ತೆ. ಯಾಕಂದ್ರೆ ಏನು, ಟ್ರಯಾಂಗಲ್ BDE ಮತ್ತು CED ಲೈಸ್ ಬಿಟ್ವೀನ್ ಒನ್ ಸೇಮ್ DE ಅಂಡ್ BC ಪ್ಯಾರಲಲ್ ಟು DE ಅಲ್ವಾ. ಸೊ ಏನ್ ಹೇಳಿದ್ದೇನೆ, ಏರಿಯಾ ಆಫ್ ಟ್ರಯಾಂಗಲ್ ಲೈಯಿಂಗ್ ಬಿಟ್ವೀನ್ ದ ಸಿಂಗಲ್ ಬೇಸ್. ಸೊ ಇದು ಎರಡಕ್ಕೂ ಒಂದೇ ಪಾದವನ್ನ ಹೊಂದಿದೆ. ಸೊ ಹಾಗಾಗಿ ಈ DE ಪ್ಯಾರಲಲ್ ಟು BC ಆಗಿರೋದ್ರಿಂದ ಈ ಎರಡರ ಮಧ್ಯದಲ್ಲಿ ಉಂಟಾಗಿರುವಂತಹ ಟ್ರಯಾಂಗಲಿನ ಏರಿಯಾ ಏನಿರುತ್ತೆ ಮಕ್ಕಳೇ, ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ BDE ಏನಾಯ್ತು ಹೇಳಿ, ಏರಿಯಾ ಆಫ್ ಟ್ರಯಾಂಗಲ್ CED ಗೆ ಈಕ್ವಲ್ ಆಯ್ತು. ಓಕೆ, ಸೊ ಫ್ರಮ್ ಈಕ್ವೇಶನ್ 1, 2 and 3 ಏನ್ ಹೇಳ್ಬೋದು, AD ಬೈ DB. ಸೊ ಇನ್ ಟ್ರಯಾಂಗಲ್ BDE ಅಲ್ಲಿ AD ಬೈ DB ಈಕ್ವಲ್ ಟು ಏನಾಯ್ತು ಹೇಳಿ, AE ಬೈ EC ಆಯ್ತು ಮಕ್ಕಳೇ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಇಷ್ಟೇ ಮಕ್ಕಳೇ, ಥೇಲ್ಸ್ ಥಿಯರಮ್ ತುಂಬಾ ಈಸಿ ಇದೆ. ಸೊ ಈ 3 ಪಾಯಿಂಟ್ಸ್ ನೀವು ತಿಳ್ಕೊಂಡ್ರೆ ಇದರ ಪ್ರೂಫ್ ತುಂಬಾ ಈಸಿ ಇದೆ. ಸೊ ನಾವೇನ್ ಮಾಡಿದ್ದೇವೆ, ಸೊ ಈ ಎರಡು DE ಮತ್ತು BC ಗಳು ಪ್ಯಾರಲಲ್ ಇದ್ರೆ ಏನಾಗತ್ತೆ ಹೇಳಿ, ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಸೊ AD ಬೈ DB ಇಸ್ ಈಕ್ವಲ್ ಟು AE ಬೈ EC. ಸೊ ಹೆನ್ಸ್ ದಿ ಪ್ರೂಫ್. ಸೊ ಇನ್ ಒಂದು ಪ್ರಾಬ್ಲಮ್ ಇದೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ ಮಕ್ಕಳೇ. ಸೊ ಈ ಥೇಲ್ಸ್ ಥಿಯರಮ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಒನ್ಸ್ ಅಗೇನ್ ನಾನು ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಆಲ್.